ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಕ್ಕಾಗತಾನೆ ಯನ್ನಾಗರ ಗ್ರಾಮದ ಶೇಖರ್ ಅವರಿಗೆ 42ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಆಯುಷ್ಯು ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯದಲ್ಲಿ ಮುಂದೆ ಸಾಗಲಿ ಅಂತ ಹೇಳ್ತಾ ಆಶಿಸುತ್ತೇನೆ. ನನ್ನ ಮಿತ್ರರಾದಂತಹ ಮೋಹನ್ ರವರು ಮತ್ತು ಮಂಜೂರವರು ಕುಟೀರವರು ಮತ್ತು ನಮ್ಮ ಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಮಸಮ್ಮಣ್ಣವರು ನಮ್ಮ ಸಹೋದರರಾದಂಥ ಶಿವರಾಜರವರ ನೇತೃತ್ವದಲ್ಲಿ ಈ ಅನಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಏರ್ಪಡಿಸುತ್ತಾರೆ. ಅವರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳು. ಏನಿ ದಿನ ನಮ್ಮ ಸಹೋದರರಾದಂಥ ಶೇಖರ್ ಅವರಿಗೆ 42ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಅಂತಸ್ತು ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನ ಸಿಗಲಿ ಅಂತ ಹೇಳಿಕೆ. ಖಂಡಿತ ಇವತ್ತೇನು ಈ ಒಂದು ಆಶ್ರಮದಲ್ಲಿ ಶೇಖರ್ ಅವರ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಮಿತ್ರರಲ್ಲಿ ಸೇರ್ಕೊಂಡು ಮಾಡಬೇಕಂದಾಗ ತುಂಬಾ ಸಂತೋಷ ಆಯಿತು. ಎಲ್ಲೋ ಒಂದು ಕಡೆ ವೇಸ್ಟ್ ಖರ್ಚು ಮಾಡೋದ್ರಿಂದ ಇಲ್ಲಿ ನಿರಾಶ್ರಿತರಿಗೆ ಒಂದು ಹೊತ್ತು ಊಟ ಹಾಕಬೇಕು ಅನ್ನೋ ಒಂದು ಮನಸ್ಸನ್ನು ಇಟ್ಕೊಂಡು ಈ ಹುಟ್ಟುಹಬ್ಬವನ್ನು ಇಲ್ಲಿ ಮಾಡ್ತಾಯಿದ್ವಿ. ಖಂಡಿತ ಇವರು ಸಮಾಜ ಸೇವೆಯನ್ನು ಉತ್ತಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಕೂಡ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದಿಕ್ ಮಾತಾಡ್ತೀನಿ. ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ಶೇಖರ್ ಅಣ್ಣವರು ಸಮಾಜ ಸೇವಕರು, ಪ್ರೀತಿ ಅಣ್ಣ ಅವರಿಗೆ ಮೊದಲನೇದಾಗಿ ವಿಶೇಷವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷವಾಗಿ ನಮ್ಮಗೂಡು ನಿರಾಶ್ರಿತಾಶ್ರಮದ ದೇವರ ಮಕ್ಕಳ ಜೊತೆಯಲ್ಲಿ ಅವರು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಇವತ್ತು ಅವ್ರ ಸ್ನೇಹಿತರೆಲ್ಲ ಬಂದು ಆಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಮಾಸ್ತನಹಳ್ಳಿ ಗ್ರಾಮ ಯುವ ನಾಯಕರಾದ ಜಿಗಣಿ ಬ್ಲಾಕ್ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಮತ್ತು ಸಮಾಜ ಸೇವಕರಾದ ಶ್ರೀಯುತ ಶೇಖರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಅವರು ಆರೋಗ್ಯ ಐಶ್ವರ್ಯ ಅಂತಸ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೆ. ಈ ಒಂದು ಭಾಗದ ಜನಪ್ರಿಯ ನಾಯಕರಾದಂಥ ಶೇಖರಣ್ಣವರು ಈ ವರ್ಷ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಒಂದು ವಿನೂತನವಾಗಿ ಒಂದು ಅನಾಥಾಶ್ರಮದಲ್ಲಿ ಎಲ್ಲರಿಗೂ ವೃದ್ಧರಿಗೂ ಅವ್ರಿಗೆ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಮಾಡೋ ಮುಖಾಂತರ ಒಂದು ವಿನೂತನವಾಗಿ ಆಚರಿಸ್ಕೊಂಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಮತ್ತು ಈ ಭಾಗದಲ್ಲಿ ಅವರು ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತರಾಗಿ ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಂಡು ಒಂದು ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಲಿ ಅಂತ ನಾವು ಆಶಿಸ್ತೀವಿ.